ನಟ ದರ್ಶನ್ ವಿದೇಶದಲ್ಲಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ನಟ ದರ್ಶನ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ನಟ ದರ್ಶನ್ ಜಾಮೀನು ಯಾಕೆ ರದ್ದುಪಡಿಸಬಾರದು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ನಮಗೆ ಸಕಾರಣಗಳನ್ನು ಕೊಡಿ, ಗಿವ್ ಗುಡ್ ರೀಸನ್ಸ್. ನಟ ದರ್ಶನ್ ಪರ ವಕೀಲ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಇವತ್ತು ಪ್ರಶ್ನೆಯನ್ನ ಮಾಡಿದೆ. ನಟ ದರ್ಶನ್ಗೆ ಜಾಮೀನು ಕೊಟ್ಟ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶದ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ತೀವ್ರ ಅತೃಪ್ತಿಯನ್ನು ವ್ಯಕ್ತಪಡಿಸಿದೆ. ಇನ್ನು 5 ದಿನ ಮುಂದಿನ ಮಂಗಳವಾರ ಅಂದ್ರೆ ಜುಲೈ 22ನೇ ತಾರೀಕು ನಟ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಮತ್ತೆ ಜೈಲಿಗೆ ಹೋಗ್ಬೇಕಾ, ಹೇಗೆ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಪಡೆದಾದ ಬಳಿಕ ಜಾಮೀನಿನ ಷರತ್ತುಗಳನ್ನೆಲ್ಲ ಉಲ್ಲಂಘಿಸಿ ಹೇಗೆ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮತ್ತೆ ಜೈಲಿಗೆ ಹೋದ್ರು, ಅದೇ ರೀತಿ ದರ್ಶನ್ ಕೂಡ ಜೈಲಿಗೆ ಹೋಗ್ಬೇಕಾಗತ್ತಾ? ಇನ್ನು 5 ದಿನ, ಇವತ್ತು 17ನೇ ತಾರೀಕು, ಜುಲೈ 22ನೇ ತಾರೀಕು ಅಂದ್ರೆ ಮುಂದಿನ ಮಂಗಳವಾರ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡುತ್ತೆ ಜಾಮೀನು ರದ್ದುಪಡಿಸಬೇಕು ಅಂತೇಳಿ. ಇವತ್ತು ರದ್ದುಪಡಿಸಬೇಕಾ ಬೇಡವಾ ಅಂತೇಳಿ. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂತ ಅಭಿಪ್ರಾಯಗಳು ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಹೈಕೋರ್ಟ್ನ ಆದೇಶದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ನಟ ದರ್ಶನ್ ಅವರಿಗೆ ಕರ್ನಾಟಕ ಹೈಕೋರ್ಟ್ ಮೆಡಿಕಲ್ ಗ್ರೌಂಡ್ಸ್ನ ಮೇಲೆ 6 ವಾರಗಳ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿತ್ತು ಕಳೆದ ವರ್ಷದ ಅಕ್ಟೋಬರ್ನಲ್ಲಿ. ಅದಾದ ಬಳಿಕ ಡಿಸೆಂಬರ್ನಲ್ಲಿ ನ್ಯಾಯಮೂರ್ತಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ನ್ಯಾಯಪೀಠ ಆ ಮಧ್ಯಂತರ ಜಾಮೀನು ಏನಿತ್ತು ಅದನ್ನ ರೆಗ್ಯುಲರ್ ಜಾಮೀನಾಗಿ ಕನ್ವರ್ಟ್ ಮಾಡಿತು. ಆ ಕನ್ವರ್ಷನ್ನ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಕೇಳಿರುವಂತಹ ಪ್ರಶ್ನೆ ಇದು. ನ್ಯಾಯಮೂರ್ತಿ JB ಪರ್ದಿವಾಲಾ ಅವರು ಕೇಳಿದ್ದಾರೆ, ಏನು ಹೇಳ್ತೀರಿ ಕಪಿಲ್ ಸಿಬಲ್ ಅವರೇ? ಕಪಿಲ್ ಸಿಬಲ್ ನಟ ದರ್ಶನ್ ಪರ ವಕೀಲರು, ನಿಮ್ಮ ಜೊತೆಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ, ಕರ್ನಾಟಕ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಬಳಸಿದ ರೀತಿಯ ಬಗ್ಗೆ ನಮಗೆ ಮನವರಿಕೆ ಆಗ್ತಾ ಇಲ್ಲ, ನಾವು ಕನ್ವಿನ್ಸ್ ಆಗ್ತಾ ಇಲ್ಲ. ಬೇಲನ್ನ ಕೊಡುವಂತಹ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ರೀಸನಿಂಗ್ಸ್, ಕಾರಣಗಳೇನಿದೆ ಅದು ನಮಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ನಾವು ತುಂಬಾ ಪ್ರಾಮಾಣಿಕವಾಗಿ ಇದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ನಾವೀಗ ನಿಮ್ಮ ವಾದವನ್ನ ಆಲಿಸ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಕಕ್ಷಿದಾರ ಅಂದ್ರೆ ನಟ ದರ್ಶನ್ ಅವರು ಈಗ ಜಾಮೀನಿನಲ್ಲಿದ್ದಾರೆ. ಕರ್ನಾಟಕ ಸರ್ಕಾರ ಜಾಮೀನು ರದ್ದತಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಹೇಗೆ ಆದೇಶ ಕೊಟ್ಟಿದೆ ಎನ್ನುವುದನ್ನು ನೀವೇ ನೋಡಿದ್ದೀರಿ ಅಂತೇಳಿ ಕಪಿಲ್ ಸಿಬಲ್ ನಟ ದರ್ಶನ್ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ಇಲ್ಲಿವರೆಗೆ ಆರ್ಗ್ಯುಮೆಂಟ್ ಅನ್ನು ಮಾಡ್ತಾ ಇದ್ರು ನಟ ದರ್ಶನ್ ಪರವಾಗಿ. ಬಟ್ ಅಭಿಷೇಕ್ ಮನು ಸಿಂಘ್ವಿ ಪ್ರಕರಣದಿಂದ ಹಿಂದೆ ಸರಿದಿದ್ದಾರೆ. ಸೊ ಹಾಗಾಗಿ ನಟ ದರ್ಶನ್ ಅವರ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಆರ್ಗ್ಯುಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಕಪಿಲ್ ಸಿಬಲ್ ಅವರು ಕೇಳ್ತಾರೆ, ಏನು ಹೈಕೋರ್ಟ್ನ ಆದೇಶದಲ್ಲಿ ನಿಮಗೆ ಪ್ರಾಬ್ಲಮೆಟಿಕ್, ನಿಮಗೆ ಸಮಸ್ಯೆ ಅಂತೇಳಿ, ದೋಷ ಅಂತೇಳಿ ಕಂಡು ಬಂದಿದ್ದು ಯಾವುದು ಅಂತೇಳಿ. ಜೊತೆಗೆ ಹೈಕೋರ್ಟ್ ಆದೇಶವನ್ನು ಪಕ್ಕಕ್ಕಿಟ್ಟು ಪೊಲೀಸರು ಒಳಗೊಂಡಂತೆ ಇನ್ಕ್ಲೂಡ್ ಪೊಲೀಸ್ 2ನೇ ಮತ್ತು 3ನೇ ಸಾಕ್ಷ್ಯಗಳು ಕೊಟ್ಟಂತ ಹೇಳಿಕೆಯನ್ನ ಸುಪ್ರೀಂ ಕೋರ್ಟ್ ಗಮನಿಸಬೇಕು ಅಂತೇಳಿ ಕಪಿಲ್ ಸಿಬಲ್ ಅವರು ವಾದವನ್ನ ಮಾಡ್ತಾರೆ. ನ್ಯಾಯಮೂರ್ತಿ JB ಪರ್ದಿವಾಲಾ ಅವರು ಕೇಳ್ತಾರೆ, ನಿಮ್ಮ ಕಕ್ಷಿದಾರ ಅಂದ್ರೆ ನಟ ದರ್ಶನ್ಗೆ ನೀಡಲಾದಂತಹ ಜಾಮೀನು ಆದೇಶ, ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಟ್ಟಂತಹ ಆದೇಶ, ಆ ಆದೇಶದಲ್ಲಿ ನಾವು ಯಾಕೆ ಮಧ್ಯಪ್ರವೇಶ ಮಾಡಬಾರದು? ಮಧ್ಯಪ್ರವೇಶ ಅಂತ ಹೇಳಿದ್ರೆ ಕ್ಯಾನ್ಸಲ್ ಯಾಕೆ ಮಾಡಬಾರದು ಎನ್ನುವುದಕ್ಕೆ ನಮಗೆ ಸಕಾರಣಗಳನ್ನು ಕೊಡಬೇಕು. ಶುಡ್ ಗಿವ್ ಗುಡ್ ರೀಸನ್ಸ್. ನೋಡಿ, ಈ ಕಾರಣಗಳಿದಾವೆ, ಈ ಕಾರಣಕ್ಕೋಸ್ಕರ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತ ಬೇಲನ್ನು ನೀವು ಕ್ಯಾನ್ಸಲ್ ಮಾಡಬಾರ್ದು ಅಂತೇಳಿ ಯು ಶುಡ್ ಕನ್ವಿನ್ಸ್ ಅಸ್. ನಮಗೆ ಮನವರಿಕೆ ಮಾಡಿಕೊಡ್ಬೇಕು ವಿತ್ ಗುಡ್ ರೀಸನ್ಸ್. ಸಕಾರಣಗಳು, ಬಲವಾದಂತಹ ಕಾರಣಗಳನ್ನು ಕೊಡಬೇಕು ಅಂತೇಳಿ ಕಪಿಲ್ ಸಿಬಲ್ ನಟ ದರ್ಶನ್ ಪರ ವಕೀಲರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಕಪಿಲ್ ಸಿಬಲ್ ಅವರು ಕೇಳ್ತಾರೆ, ಹೈಕೋರ್ಟ್ನ ಆದೇಶ ಇತ್ತಲ್ಲ, ಜಾಮೀನು ಕೊಟ್ಟಂತ ಆದೇಶ, ಅದರಲ್ಲಿ ಏನು ಸಮಸ್ಯೆ ನಿಮಗೆ ಕಾಣಿಸ್ತಾ ಇದೆ ನ್ಯಾಯಮೂರ್ತಿಗಳಂತೇಳಿ ಕೇಳ್ತಾರೆ. ಅವಾಗ ನ್ಯಾಯಮೂರ್ತಿ JB ಪರ್ದಿವಾಲಾ ಅವರು ಹೇಳ್ತಾರೆ, ಜಾಮೀನಿನ ಮೇಲೆ ಬಿಡುಗಡೆ ಮಾಡುವುದು ಹೇಗೆ ಎಂದು ಕರ್ನಾಟಕ ಹೈಕೋರ್ಟ್ ನಿಜಕ್ಕೂ
ಉಸಿರುಗಟ್ಟಿಸಿಕೊಂಡ ರೀತಿಯಲ್ಲಿ ತನ್ನ ಆದೇಶವನ್ನು ಕೊಟ್ಟಿದೆ ಅಂತೇಳಿ. ಅಂದರೆ ಹೇಗಾದರೂ ಮಾಡಿ ಜಾಮೀನು ಕೊಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ರೀಸನಿಂಗ್ ಅನ್ನ, ಕಾರಣಗಳನ್ನು ಕೊಟ್ಟು ಜಾಮೀನು ಕೊಟ್ಟಂಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಜಾಮೀನು ಕೊಡ್ಲಿಕ್ಕೆ ಅವಕಾಶಗಳಿಲ್ಲದೆ ಇದ್ರೂ ಕೂಡ ಉಸಿರುಗಟ್ಟಿ, ಪ್ಯಾಂಟಿಂಗ್ ಅಂತ ಹೇಳಿದೆ, ಉಸಿರುಗಟ್ಟಿಕೊಂಡು ಜಾಮೀನು ಕೊಡಲೇಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಜಾಮೀನು ಕೊಟ್ಟಂತಿದೆ ಅಂತೇಳಿ ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಹೇಳ್ತಾರೆ. ಇನ್ನು ನ್ಯಾಯಮೂರ್ತಿ JB ಪರ್ದಿವಾಲಾ ಅವರು ಇವತ್ತು ಸರ್ಕಾರದ ಪರ ಹಾಜರಾಗಿದ್ದಂತಹ ವಕೀಲ ಸಿದ್ಧಾರ್ಥ್ ಲೂತ್ರಾ, ಕರ್ನಾಟಕ ಸರ್ಕಾರದ ಪರ ವಕೀಲರು, ಅವರಿಗೆ ಕೂಡ ಹೇಳಿದೆ. ಏನು ಅಂತ ಹೇಳಿದ್ರೆ, ನಟ ದರ್ಶನ್, ಇದರಲ್ಲಿ ರೆಸ್ಪಾಂಡೆಂಟ್ ಪ್ರತಿವಾದಿಯಾಗಿರುವಂತಹ ನಟ ದರ್ಶನ್ಗೆ ಈ ಹಿಂದೆ ಯಾವುದಾದರೂ ಕ್ರಿಮಿನಲ್ ಹಿನ್ನೆಲೆಗಳಿದ್ದರೆ ಅದನ್ನ ಮುಂದಿನ ಮಂಗಳವಾರ ಜುಲೈ 22ನೇ ತಾರೀಕು ವಿಚಾರಣೆಯ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತರಬೇಕು ನೀವು ಅಂತೇಳಿ. ಆವಾಗ ಕರ್ನಾಟಕ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾ ಅವರು ಹೇಳ್ತಾರೆ, ಕ್ರಿಮಿನಲ್ ಹಿನ್ನೆಲೆ ಮಾತ್ರ ಅಲ್ಲ, ಜಾಮೀನು ಪಡೆದ ಬಳಿಕ ಪ್ರತಿವಾದಿ ಅಂದ್ರೆ ನಟ ದರ್ಶನ್ ನಡೆದುಕೊಂಡ ರೀತಿಯನ್ನು ಕೂಡ ಪರಿಗಣಿಸಬೇಕು ಅಂತೇಳಿ. ಕಾರಣ, ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಲವಾದಂತಹ ಷರತ್ತುಗಳನ್ನು ಹಾಕಿರ್ತಾರೆ. ಆತ ಅಂದ್ರೆ ನಟ ದರ್ಶನ್ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿ ಚಿಕ್ಕಣ್ಣ ಇವರ ಜೊತೆಗೆ ಕೂತಿದ್ದಾರೆ, ಅದು ನಿಜಕ್ಕೂ ಕಳವಳಕಾರಿ ಅಂತೇಳಿ ಸಿದ್ಧಾರ್ಥ್ ಲೂತ್ರಾ ಅವರು ಹೇಳಿದ್ದಾರೆ. ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಕಂಡೀಷನ್ ಅನ್ನು ಹಾಕ್ತಾರೆ. ಒಂದು, ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗ್ತಾ ಇರಬೇಕು ಕಂಟಿನ್ಯೂಸ್ ವಿದೌಟ್ ಸ್ಕಿಪ್, ಪಾಯಿಂಟ್ ನಂಬರ್ 1. ಎರಡನೆಯದ್ದು, ಸಾಕ್ಷ್ಯಗಳ ಮೇಲೆ ಪ್ರಭಾವವನ್ನು ಬೀರ್ಲಿಕ್ಕೆ ಹೋಗಬಾರ್ದು ಅಂತ. ನೀವು ಅವರು ತಂಟೆಗೆ ಹೋಗಬಾರ್ದು ಕೇಸ್ ಬೇಲಲ್ಲಿ ಹೊರ ಬಂದ ಮೇಲೆ. ಬಟ್ ಏನು ಮಾಡಿದ್ದಾರೆ ನಟ ದರ್ಶನ್ನು, ಜಾಮೀನು ಸಿಕ್ಕಾಗ ಬಳಿಕ, ಜಾಮೀನು ಪಡೆದಿದ್ದೇನಕ್ಕೆ, ಬೆನ್ನೋವು, ಹುಷಾರಿಲ್ಲ, ನನಗೆ ಶಸ್ತ್ರಚಿಕಿತ್ಸೆ ಆಗಬೇಕು, ಸರ್ಜರಿ ಆಗಬೇಕು ಅಂತೇಳಿ, ಆ ಕಾರಣಕ್ಕೋಸ್ಕರ ಮೆಡಿಕಲ್ ಬೇಲ್ ತಗೊಂಡ್ರು ಅಕ್ಟೋಬರ್ನಲ್ಲಿ 6 ವಾರಗಳವರೆಗೆ. ಅದನ್ನು ಡಿಸೆಂಬರ್ನಲ್ಲಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಅದನ್ನು ರೆಗ್ಯುಲರ್ ಬೇಲ್ ಅಂತ ಮಾಡಿಬಿಡ್ತು. ಸೊ 6 ವಾರ ಏನಿತ್ತು ಆ ಟೈಮ್ನಲ್ಲಿ ನಟ ದರ್ಶನ್ ಶಸ್ತ್ರಚಿಕಿತ್ಸೆಯನ್ನು ಪಡೆದುಕೊಳ್ಳಲಿಲ್ಲ. ರೆಗ್ಯುಲರ್ ಬೇಲ್ ಸಿಕ್ಕಾದ ಬಳಿಕ ಟ್ರಯಲ್ ಕೋರ್ಟ್ನಲ್ಲಿ ನಡೀತಾ ಇದ್ದಂತಹ ವಿಚಾರಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಸಿನಿಮಾ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ನಟ ದರ್ಶನ್. ಬಟ್ ಟ್ರಯಲ್ ಕೋರ್ಟ್ಗೆ ಸ್ಕಿಪ್ ಆಗಿದ್ದಾರೆ, ನನಗೆ ಹುಷಾರಿಲ್ಲ ಅಂತೇಳಿ. ಟ್ರಯಲ್ ಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು ಒಂದ್ಸಲ ಸ್ಕಿಪ್ ಆಗಿದ್ದಕ್ಕೆ. ಮೂರನೆಯದ್ದು, ಪ್ರಕರಣದ ಸಾಕ್ಷಿಗಳ ಜೊತೆಗೆ ನಟ ತನ್ನ ಪ್ರಕರಣದ ಸಾಕ್ಷಿಗಳನ್ನ, ಪ್ರಕರಣದ A2 ಆರೋಪಿ ಆಗಿರ್ತಕ್ಕಂತಹ ಒಬ್ಬ ಆರೋಪಿ ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಆತನ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪ್ರಕರಣದ ಸಾಕ್ಷಿ ಆಗಿರ್ತಕ್ಕಂಥ ವ್ಯಕ್ತಿ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ನ ಆಧಾರದಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ವಿರುದ್ಧ ಹೇಳಿಕೆಯನ್ನು ಕೊಡ್ತಾರಾ, ಸಾಕ್ಷ್ಯ ಹೇಳ್ತಾರಾ ನ್ಯಾಯಾಲಯದಲ್ಲಿ? ಸೊ ಡೈರೆಕ್ಟ್ಲಿ ಪ್ರಭಾವ ಬಿದ್ದರು ಅಂತಾನೆ ಅನ್ಕೋಬಹುದು ನಾವು. ಈಗ ವಿನಯ್ ಕುಲಕರ್ಣಿ ಕೇಸಲ್ಲೂ ಕೂಡ ಇದೇ ಆಗಿದ್ದು. ಯಾಕೆ ವಿನಯ್ ಕುಲಕರ್ಣಿ ಮತ್ತೆ ನಟ ದರ್ಶನ್ ಇಬ್ರು ದೋಸ್ತುಗಳು, ಅದು ಕಾಕತಾಳೀಯ. ವಿನಯ್ ಕುಲಕರ್ಣಿ ಅವರ ಧಾರವಾಡದಲ್ಲಿ ಅವ್ರದ್ದು ಫಾರ್ಮ್ ಇದೆ, ಅವರ ದನಗಳ ಫಾರ್ಮ್ ಇದೆ. ಆ ಫಾರ್ಮಿಗೆಲ್ಲ ಹೋಗಿ ಬಂದಿದ್ರು ಇವರು ನಟ ದರ್ಶನ್, ತುಂಬ ದೋಸ್ತುಗಳಿವರು. ವಿನಯ್ ಕುಲಕರ್ಣಿ ಕೂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗಿದ್ದು ಮೊನ್ನೆ ಏನಕ್ಕೆ ಅಂತ ಹೇಳಿದ್ರೆ, ಜಾಮೀನು ಪಡೆದು ಹೊರಬಂದ ಬಳಿಕ ಪ್ರಕರಣದ ಪ್ರಮುಖ ಸಾಕ್ಷಿಗಳ ಮೇಲೆ ನೀನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಪುಸಲಾಯಿಸಕ್ಕೆ ಟ್ರೈ ಮಾಡಿದ್ದ ಕಾರಣಕ್ಕೋಸ್ಕರ ಬೇಲ್ ಕ್ಯಾನ್ಸಲ್ ಮಾಡಿ ಜೈಲಿಗೆ ಕಳಿಸಿದ್ರು, ಸರೆಂಡರ್ ಆಗಿ ಬನ್ನಿ ಅಂತ ಹೇಳಿ. ಜೈಲಿನಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಇವತ್ತು ಅದೇ ಪ್ರಶ್ನೆಯನ್ನು ಸಿದ್ಧಾರ್ಥ್ ಲೂತ್ರಾ ಅದೇ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೇಳಿದೆ, ಹೈಕೋರ್ಟ್ನ ಆದೇಶ ನಮಗೆ ಇಷ್ಟ ಆಗಿಲ್ಲ, ನಾವು ಕನ್ವಿನ್ಸ್ ಆಗಿಲ್ಲ, ಉಸಿರು ಗಟ್ಟಿಕೊಂಡು, ಅಂದರೆ ಹೇಗಾದರೂ ಸರಿ ಒಂದು ಕಾರಣ ಕೊಟ್ಟು ಬೇಲ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇಲ್ ಕೊಟ್ಟಂತಿದೆ ಅಂತೇಳಿ. ಏನು ಕಂಡೀಷನನ್ನು ಹಾಕಿತ್ತು, ಕಾರಣ ಏನು ಕೊಟ್ಟಿತ್ತು ಅಂತ ಹೇಳಿದ್ರೆ, ನಟ ದರ್ಶನ್ ಅವರಿಗೆ ಬೇಲನ್ನು ಕೊಡುವಂತಹ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟು ದರ್ಶನ್ ಅವರನ್ನು ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಅರೆಸ್ಟ್ ಮೆಮೋವನ್ನು ಸಲ್ಲಿಕೆ ಮಾಡಿಲ್ಲ ಅಂಥೇಳಿ, ಅರೆಸ್ಟ್ ಮೆಮೋವನ್ನು ಸಲ್ಲಿಕೆ ಮಾಡಿಲ್ಲ ಎನ್ನುವಂಥ ಒಂದು ಪ್ರಮುಖವಾದ ಕಾರಣವನ್ನು ಕೊಟ್ಟು ಇದು ಬೇಲಿಗೆ ಗ್ರೌಂಡ್ ಅಂಥೇಳಿ ಜಾಮೀನು ಮಂಜೂರು ಮಾಡಿದರು. ಇನ್ನು ನ್ಯಾಯಮೂರ್ತಿಗಳು, ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಸಮ್ ಆಫ್ ದಿ ಫ್ಯಾಕ್ಟರ್ಸ್ ವಿಚ್ ದ ಕೋರ್ಟ್ ರಿಕ್ವೈರ್ಸ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ವೈಲ್ ಕನ್ಸಿಡರಿಂಗ್ ದಿ ಬೇಲ್ ಅಪ್ಲಿಕೇಶನ್ ಆಫ್ ದಿ ಅಕ್ಯೂಸ್ಡ್ ಆರ್ ಸೀರಿಯಸ್ನೆಸ್ ಆ್ಯಂಡ್ ಗ್ರಾವಿಟಿ ಆಫ್ ದ ಕ್ರೈಮ್, ಅಪರಾಧದ ತೀವ್ರತೆ ಮತ್ತು ಗಾಂಭೀರ್ಯ, ಎಷ್ಟು ಗಂಭೀರ ಅಪರಾಧ ಅದನ್ನು ಪರಿಗಣಿಸಬೇಕು. ಆ ಅಪರಾಧದಲ್ಲಿ
ನಿರ್ದಿಷ್ಟ ಅಪರಾಧಿಯ ಪಾತ್ರ ಏನಿತ್ತು ಅದನ್ನು ಗಮನಿಸಬೇಕು. ಕ್ರಿಮಿನಲ್ ಆ ಅಪರಾಧಿಗೆ ಅಥವಾ ಆರೋಪಿಗೆ ಯಾವುದಾದ್ರೂ ಕ್ರಿಮಿನಲ್ ಹಿನ್ನೆಲೆ ಇತ್ತೇ ಅದನ್ನು ಗಮನಿಸಬೇಕು. ಎವಿಡೆನ್ಸನ್ನು ಚಾರ್ಜ್ ಶೀಟ್ನಲ್ಲಿರುವಂಥ ವಿಟ್ನೆಸ್ಗಳನ್ನು ಯಾರು ಉಲ್ಲೇಖ ಮಾಡಲಾಗಿರುತ್ತೆ ಆರೋಪ ಪಟ್ಟಿಯಲ್ಲಿ ಇಂಥವರು ಸಾಕ್ಷ್ಯ ಅಂಥೇಳಿ, ಆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಿ ಸಾಕ್ಷ್ಯವನ್ನು ನಾಶ ಮಾಡುವಂಥ ಸಾಧ್ಯತೆ ಏನಾದರೂ ಇದೆಯಾ ಅದನ್ನು ಗಮನಿಸಬೇಕು. ಇಂಥದ್ದೇ ಪ್ರಕರಣವನ್ನು ಜಾಮೀನಿನಿಂದ ಹೊರಬಂದ ಬಳಿಕ ಈ ಆರೋಪಿ ಮಾಡಬಹುದಾ ಅದನ್ನು ಪರಿಗಣಿಸಬೇಕು. ದೇಶ ಬಿಟ್ಟು ಓಡಿ ಹೋಗುವಂತಹ ಸಾಧ್ಯತೆ ಇದೆಯಾ ಅಥವಾ ವಿಚಾರಣೆಗೆ ಕೈಗೆ ಸಿಗದ ಹಾಗೆ ನಾಪತ್ತೆ ಆಗುವಂತಹ ಸಾಧ್ಯತೆ ಇದೆಯಾ, ಈ ಅಂಶಗಳನ್ನು ಗಮನಿಸಿ ಜಾಮೀನು ಮಂಜೂರು ಮಾಡಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ತನ್ನ ಜಾಮೀನು ಆದೇಶದಲ್ಲಿ ಹೇಳುತ್ತೆ. ದರ್ಶನ್ ಅವರ ಕೇಸ್ನಲ್ಲಿ ಇವತ್ತು ಇದ್ರ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ನಗ್ತಾರೆ ನೋಡಿ. ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಆದೇಶವನ್ನು ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಈ ಕಾರಣಕ್ಕೋಸ್ಕರ ಜಾಮೀನು ಕೊಡಬೇಕು ಅಂಥೇಳಿ ಕೆಲವೊಂದಿಷ್ಟು ಅಂಶಗಳನ್ನು ಹೇಳಿದ್ದಾರೆ ಅಂಥೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ನಸುನಗ್ತಾರೆ. ಸೊ ಲೋಪಗಳು ಕಾಣಸಿಕ್ಕಿದೆ ಕರ್ನಾಟಕ ಹೈಕೋರ್ಟ್ನ ಆದೇಶದಲ್ಲಿ, ಜಾಮೀನು ಕೊಟ್ಟಂಥ ಆದೇಶದಲ್ಲಿ. ಸೊ ಬಹುಶಃ ಇವತ್ತಿನ ಇಯರಿಂಗನ್ನು ಗಮನಿಸ್ತಾ ಇದ್ರೆ, ಇವತ್ತಿನ ಇಯರಿಂಗ್ನ ಅಂಶಗಳನ್ನು ನಾವು ಗಮನಿಸ್ತಾ ಇದ್ದರೆ ಸುಪ್ರೀಂ ಕೋರ್ಟ್ ಮೇ ಕ್ಯಾನ್ಸಲ್ ನಟ ದರ್ಶನ್ ಅವರ ಬೇಲನ್ನು ಕ್ಯಾನ್ಸಲ್ ಮಾಡಬಹುದು. ಬೇಲ್ ಕ್ಯಾನ್ಸಲ್ ಆದರೆ ನಟ ದರ್ಶನ್ನು ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ. ವಿನಯ್ ಕುಲಕರ್ಣಿ ಥರನೇ ಹೋಗಿ ಸರೆಂಡರ್ ಆಗಬೇಕಾಗತ್ತೆ, ಜೈಲಿಗೆ ಹೋಗಬೇಕಾಗತ್ತೆ. ಮತ್ತೆ ಬೇಲ್ ಸಿಗುವುದು ಕಷ್ಟ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ನಿಮಗೆ ಒಂದು ಬಾರಿ ಸಿಕ್ಕಿರುವಂತಹ ರೆಗ್ಯುಲರ್ ಬೇಲ್, ಆ ಬೇಲ್ನ ಸಂದರ್ಭದಲ್ಲಿ ವಿಧಿಸಲಾಗಿರುವಂತಹ ಷರತ್ತುಗಳನ್ನು ಪಾಲನೆ ಮಾಡಲಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ನ್ಯಾಯಾಲಯಗಳು ಯೋಚನೆ ಮಾಡ್ತವೆ. ಮತ್ತು ಇವೆಲ್ಲ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಗಳು ಇವತ್ತು ಆಗಿರುವಂಥದ್ದು. ಇವೆಲ್ಲ ನಟ ದರ್ಶನ್ ಅವರಿಗೆ ಅತ್ಯಂತ ದೊಡ್ಡ ಹೊಡೆತವನ್ನು ಕೊಡಬಹುದು. ಡೆವಿಲ್ಸ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ, ಟ್ರಯಲ್ ಕೋರ್ಟ್ನಿಂದ ಅನುಮತಿಯನ್ನು ಪಡೆದು ಫಾರಿನ್ಗೆ ಹೋಗಿದ್ದಾರೆ. ಇನ್ನು 5 ದಿನ ಇವತ್ತಿನ ಅಬ್ಸರ್ವೇಷನನ್ನು ಗಮನಿಸ್ತಾ ಇದ್ದರೆ ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗುವಂಥದ್ದು ಪಕ್ಕ. ನಟ ದರ್ಶನ್ ಜಾಮೀನು ರದ್ದಾಗುವಂಥದ್ದು ಬಹುತೇಕ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟು ಜಾಮೀನು ಪಡೆದಾದ ಬಳಿಕ ನಟ ದರ್ಶನ್ ಅವರ ವರ್ತನೆ ಅದು ಒಂದು ಕಡೆ, ಅವರು ಹೇಗೆ ನಡ್ಕೊಂಡ್ರು, ಟ್ರಯಲ್ ಕೋರ್ಟ್ನ ವಿಚಾರಣೆಗೆ ಸ್ಕಿಪ್ ಆದರು, ಸಾಕ್ಷಿಗಳ ಜೊತೆಗೆ ಇವರು ಗುರುತಿಸ್ಕೊಂಡಿದ್ದಾರೆ, ಅವ್ರ ಜೊತೆಗೆ ಟಚ್ಚಲ್ಲಿದ್ದಾರೆ ಎನ್ನುವಂಥದ್ದು ಒಂದು ಕಡೆ. ಕರ್ನಾಟಕ ಹೈಕೋರ್ಟ್ನ ಆದೇಶದ ಬಗ್ಗೆಯೂ ಕೂಡ ಅಸಮಾಧಾನವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರೋದರಿಂದ 2 ಡಬಲ್ ಹೊಡೆತ ನಟ ದರ್ಶನ್ ಅವರಿಗೆ. ಸೊ ಜುಲೈ 22ನೇ ತಾರೀಕು ನಟ ದರ್ಶನ್ ಹಣೆಬರಹ ಗೊತ್ತಾಗುತ್ತೆ. ಜಾಮೀನು ರದ್ದಾದರೆ ಸರೆಂಡರ್ ಆಗಬೇಕಾಗತ್ತೆ. ಯಾವ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ರೂ ಕೂಡ ತೆಪ್ಪಗೆ ಬರಬೇಕಾಗತ್ತೆ. ಒಂದು ಟೈಮ್ ಕೊಟ್ಟಿರ್ತಾರೆ, ಇಷ್ಟು ದಿನದ ಒಳಗಡೆ ಬಂದು ನೀವು ಸರೆಂಡರ್ ಆಗಬೇಕು ಅಂತೇಳಿ. ಸೊ ನಟ ದರ್ಶನ್ಗೆ 2025 ಮಧ್ಯಾವಧಿಯ ಬಳಿಕ ಮತ್ತೆ ಕಂಟಕ ಆರಂಭ ಆಗುವಂತಹ ಲಕ್ಷಣಗಳು ಗೋಚರ ಆಗ್ತಾ ಇದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.